ನೀವು ಅವತ್ತು ನನಗೆ ಬೆದರಿಕೆಯಾಗಿ ಕಳಿಸಿದ್ರಿ, ಅದನ್ನು ನಾನು ಲೆಟರ್ನ ಮೆನ್ಷನ್ ಮಾಡಿರಿ. ಸಂಬಂಧಪಟ್ಟ ಸಚಿವರಿಗೆ ಅದನ್ನ ಗಮನಕ್ಕೆ ತರ್ತೇನೆ ಸರ್. ಯಾಕಪ್ಪ ಅಂದ್ರೆ ನಿಮ್ ಗಮನಕ್ಕೆ ತಂದ್ರು ಸಹ ನೀವು ಅಧಿಕಾರಿಯನ್ನು ನನ್ನ ಎದುರಿಗೆ ಕೂತ್ಕೊಂಡ್ರೆ ಅವ್ರು ಏನ್ ಹೇಳ್ತಾರೆ ಅದೇ ಫೈನಲ್ ಅಂತ ಹೇಳ್ತೀರ. ಪ್ರಥಮ ಮೇಲ್ಮನವಿ ಅಧಿಕಾರಿ ಗಮನಕ್ಕೆ ನಾವು ತಂದಾಗ ನಮಗೆ ಸಮಂಜಸ ಅನಿಸಿಲ್ಲ ಅಂದ್ರೆ ನಾವ್ ಯಾರ ಹತ್ರ ದೂರು ಕೊಡ್ಬೇಕು? ಆಯ್ತು, ಈಗ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿ ನಿಮ್ಗೆ ಸಾಲ್ವ್ ಮಾಡಿಸ್ಕೊಡ್ತೇನೆ. ನಿಮ್ಗೆ ಏನ್ ಮಾಹಿತಿ ಬೇಕು ಕೊಡಿಸ್ಕೊಡ್ತೇನೆ. ಮೇಡಮ್ ಇದನ್ನ ರೀಕಾಲ್ ಮಾಡ್ಬೇಕ್ರಿ. ಪಾಪ ಇಂಜಿನಿಯರ್ ಓದಂತ ಹುಡ್ರು ಈಗ ಏನ್ ಮಾಡ್ತಾರ, ನೆರೆಗೆ ಕೆಲ್ಸಕ್ಕೆ ಹೋಗ್ತಾರ, ಅರ್ಹರಿಗೆ ಕೆಲಸ ಸಿಕ್ತಲ್ಲ ಜೆಡ್ಪಿ ಒಳಗಡೆ. ಈಗ ಜೆಡ್ಪಿ ಒಳಗಡೆ ಸಿಬ್ಬಂದಿಯ ಕುಟುಂಬಸ್ಥರೇ ಹಲವು ಜನ ಕೆಲಸ ನಿರ್ವಹಿಸ್ತಿದ್ದಾರೆ. ಎಲ್ಲಿ? ಅದೇ ಜೆಡ್ಪಿ ಜಿಲ್ಲಾ ಪಂಚಾಯತಿ ಒಳಗಡೆ. ಪಾಪ ಅವಶ್ಯಕತೆ ಇರ್ತಕ್ಕಂಥ ಬಡವರು ಮಕ್ಕಳಿಗೆ ಕೆಲಸ ಸಿಗ್ತಾವ ಅಲ್ಲಿ. ಕಾಲ್ ಫಾರ್ಮ್ ನೋಡ್ರಿ, ಈ ಹುದ್ದೆಗೆ 1,000 ಅರ್ಜಿ ಹಾಕಿದ್ದಾರೆ. 1,000 ಅರ್ಜಿ ಹಾಕಿದ್ರೆ 100% ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳಿಗೆ ಅಲ್ಲಿ ದೋಖ ಆಗಿದೆ. ಅದು ಹಿಂಬಾಗಿಲಿನಿಂದ ನೇಮಕ ಆಗಿದೆ. ಹಂಗಾಗಿ ಡಿ ಸಿ ಅವ್ರ ಗಮನಕ್ಕೆ ಇಲ್ಲಿ ಅವರು ಇದ್ದಾರೆ, ಅವರಿಗೆ ತೋರಿಸಿ ಕೊಟ್ಟಿದ್ದೇನೆ. ಇದಕ್ಕೆ ಫೈನಲ್ ಆಗಿ ನೀವೇ ಒಂದು ಸಸ್ಪೆಂಡ್ ಮಾಡ್ಬೇಕ್ರಿ ಸಂಬಂಧಪಟ್ಟ ಅಧಿಕಾರಿಗೆ. ಮೇಡಮ್ ಸರ್ಕಾರ ಗಮನಕ್ಕೆ ತರಿ, ತುಕಾರಾಮ್ ಸರ್ ಗಮನಕ್ಕೆ ತರಿ. ಅಕ್ನಾಲಜ್ಮೆಂಟ್ ಕೊಡ್ತೀವಿ. ಯಾರಿದ್ರಲ್ಲಿ ಯಾರು ರಿಸೀವ್ ಮಾಡ್ತೀರಿ? ಅಕ್ನಾಲಜ್ಮೆಂಟ್ ಕೊಟ್ಬಿಡಿ ಅಮ್ಮ. ಹುದ್ದೆ ಒಳಗಡೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಳಗಡೆನೂ ಇದೇ ತರ ಆಗಿದೆ. ಅವಶ್ಯಕತೆ ಇರ್ತಕ್ಕಂಥ ಮಕ್ಕಳು ಇದೇ ಅಡಗಲಿ ತಾಲೂಕು ಲೇಡೀಸ್ 90% ಆಗಿದೆ. 5 ವರ್ಷ ಸರ್ವಿಸ್ ಐತಿ. ಮೇಡಮ್ 5 ವರ್ಷ ಸರ್ವಿಸ್ ಐತಿ. ಪಾಪ ಆ ಹುಡುಗಿ ಕಣ್ಣೀರ್ ಹಾಕಂತ ಮನೆ ಕುತ್ಕೊಂಡೈತ್ರಿ. ಅವತ್ತು ನಮ್ಮ ಸಂಘಟನೆ ಹತ್ರಕ್ಕೆ ಬಂದಾಗ ಅಲ್ಲಿ ತಾಲೂಕು ಆಫೀಸ್ ಹತ್ರ ಅಣ್ಣ ನಂದು ಈ ತರ ಆಗಿದೆ ನೋಡು, 5 ವರ್ಷ ಸರ್ವಿಸ್ ಐತಿ, 90% ಆಗೈತಿ, ನಾನು ಅವಶ್ಯಕತೆ ಇರ್ತಕ್ಕಂಥ ಹುಡುಗಿ ಆದ್ರೂ ನನಗೆ ಹುದ್ದೆ ಸಿಗ್ತಾ ಇಲ್ಲ. ಮೇಡಮ್ ಅದೇ ಉಪನಿರ್ದೇಶಕರು ಗಂಗಪ್ಪ ರೀ, ಮಹಿಳಾ ಮತ್ತು ಮಕ್ಕಳ. ಮೇಡಮ್ ಬಡ ಕುಟುಂಬದ ಮಕ್ಕಳಿಗೆ ಪೌಷ್ಟಿಕತೆ ಕಡಿಮೆ ಇರೋ ಸರ್ಕಾರ ಅಷ್ಟು ಜವಾಬ್ದಾರಿ ವಹಿಸ್ಕೊಂಡು ಅಷ್ಟು ಅನುದಾನ ಯಾವುದೇ ಇಲಾಖೆ ಅನುದಾನ ಆಗ್ತೈತೆ ಗೊತ್ತೈತೆ ಗೊತ್ತಿಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ದುಡ್ಡು ಆಗ್ತೈತೆ ಸರ್ಕಾರ. ಅಂಥದ್ರಲ್ಲಿ ನಮ್ಮ ಇಡೀ ವಿಜಯನಗರ ಡಿಸ್ಟಿಕ್ ಆದ್ಯಂತ ಒಂದು ಮೊಟ್ಟೆ ಇಲ್ಲ ಅಂಗನವಾಡಿ ಮಕ್ಕಳಿಗೆ. ಬಿಲ್ ಮಾತ್ರ ಹೌದಪ್ಪ ಬಿಲ್ ಐತೆ ಅಂದ್ರೆ ಪೇಮೆಂಟ್ ಮಾತ್ರ ಕರೆಕ್ಟ್ ಆಗ್ತೈತಿ, ಬಿಲ್ ಮಾತ್ರ ಆಗ್ತೈತಿ. ಅಂಗನವಾಡಿ ಒಳಗಡೆ ಒಂದು ಮೊಟ್ಟೆ ಇಲ್ಲ. ಆ ವ್ಯಕ್ತಿ 23/2026 ಜಾಯ್ನ್ ಆಗಿದ್ರಿ. ಜಾಯ್ನ್ ಆದ್ರೂ ಒಂದು ತಾಲೂಕು ಒಳಗೆ CDPO ಆಫೀಸ್ಗೆ ಭೇಟಿ ಕೊಟ್ಟಿಲ್ಲ. ಒಂದು ತಾಲೂಕು ಒಳಗಡೆನು ಒಂದು ಅಂಗನವಾಡಿಗೆ ಭೇಟಿ ಕೊಟ್ಟಿಲ್ಲ. ಅದಕ್ಕಾಗಿ ಇದನ್ನು ಸ್ವಲ್ಪ